Hello everyone, Cassette Commerce classes ke swagata. In this class we are going to discuss about unit 2 accounting and auditing. So ಬೇರೆ ಯೂನಿಟ್ ಥರನೇ ಈ ಲೆಸನ್ನಲ್ಲೂ ಕೂಡ ಕಾಮನ್ ಆಗಿ 10 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 2 ಮಾರ್ಕ್ಸ್, ಎಲ್ಲರೂ ಗೊತ್ತಿದೆ. ಅದರ ಜೊತೆಗೆ ಈ ವರ್ಷದ ಕೆಸೆಟ್ ಎಕ್ಸಾಮ್ ಏನಾಗಿದೆ ಅಂತ ಅಂದರೆ ಅಕ್ಟೋಬರಲ್ಲಿ ಶೆಡ್ಯೂಲ್ ಆಗಿದೆ. ಸೊ ಅಕ್ಟೋಬರಲ್ಲಿ ನಮಗೆ ಅವೈಲೇಬಲ್ ಇರೋದು ವೆರಿ ಶಾರ್ಟ್ ಡ್ಯೂರೇಷನ್ ಅಂತಲೇ ಹೇಳ್ಬೋದು. ಇನ್ ದಟ್ ಡ್ಯೂರೇಷನ್ ವಿ ಮಸ್ಟ್ ಫೋಕಸ್ ವೆರಿ ಪ್ರಾಪರ್ ಅಂತ. ಸೊ ಹೌ ಐ ಪ್ರಿಪೇರ್ ದ ಸ್ಟ್ರಾಟಜೀಸ್ ಟು ಕ್ಲಿಯರ್ ಮೈ ಕೆಸೆಟ್ ಎಕ್ಸಾಮಿನೇಷನ್ ಎಲ್ಲನೂ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ. ಸೊ ಇನ್ ದಿಸ್ ಕ್ಲಾಸ್ ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಏನು ಕಾನ್ಸೆಪ್ಟ್ ಇದೆ ಅದರ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಕೌಂಟಿಂಗ್ ಅಂತ ಏನು ಹೇಳ್ತೀವಿ? ಸೊ ಅಕೌಂಟಿಂಗ್ ಅಂತ ಅಂದರೆ ವಿ ಆರ್ ಕಾಲಿಂಗ್ ಇಟ್ ಆಸ್ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್ ಅಂತ ಅಂದರೆ ನಥಿಂಗ್ ಬಟ್ ಅಕೌಂಟಿಂಗ್. ಅಂಡರ್ ದ ಪಾರ್ಟ್ ಆಫ್ ಅಕೌಂಟಿಂಗ್ ಏನು ಮಾಡ್ತೀವಿ ಅಂತ ಅಂದರೆ ಪ್ರಿಪೇರಿಂಗ್ ದ ರಿಪೋರ್ಟ್ ಆಫ್ ದ ರಿಸಲ್ಟ್ ಆಫ್ ಬಿಸ್ನೆಸ್ ಆಪರೇಷನ್ ಅಂತ. ಸೊ ಬಿಸ್ನೆಸ್ ಆಪರೇಷನ್ ಆ ಪರ್ಟಿಕ್ಯುಲರ್ ಇಯರ್ದು ಏನು ಬಿಸ್ನೆಸ್ ಆಪರೇಷನ್ಸ್ ಇರುತ್ತೆ ಅದನ್ನು ರಿಪೋರ್ಟ್ ಮಾಡ್ತಾ ಹೋಗೋದನ್ನು ಏನಂತ ಕರಿತೀವಿ? ಅಕೌಂಟಿಂಗ್ ಆ್ಯಕ್ಟಿವಿಟೀಸ್ ಆಫ್ ದ ಪ್ರಿಪೇರಿಂಗ್ ಅಕೌಂಟ್ ಅಂತ ಕರಿತೀವಿ. ಸೊ ಫಸ್ಟ್ come to the part of meaning of accounting. So accounting is the process of recording, classifying, summarizing, analyzing, interpreting the financial transaction. So most commonly under the part of the accounting ಏನು ಮಾಡ್ತೀವಿ ಅಂತ ಅಂದರೆ we are not going to ಪ್ರಿಪೇರ್ ಇನ್ ಎ ಸಿಂಗಲ್ ಪಾರ್ಟ್ ಅಂತ. ಸೊ ಅದರಲ್ಲಿ ರೆಕಾರ್ಡಿಂಗ್ ವರ್ಕ್ ಇರುತ್ತೆ. ರೆಕಾರ್ಡಿಂಗ್ ಆಫ್ಟರ್ ದ ರೆಕಾರ್ಡಿಂಗ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಡಿಫರೆಂಟ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆಲ್, ಬಿಸ್ನೆಸ್ ಆಪರೇಷನ್ಸ್ ಆ್ಯಂಡ್ ಆಲ್. ಸೊ ಅದನ್ನು ಏನು ಮಾಡ್ತಾ ಹೋಗ್ತೀವಿ? ಸಮರೈಸ್ ಮಾಡ್ತಾ ಹೋಗ್ತೀವಿ. ಅನಲೈಸಿಂಗ್ ದಟ್ ವಾಟ್ ಅಬೌಟ್ ದ ಎಕನಾಮಿಕ್ ಕಂಡೀಷನ್ ಆಫ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆಲ್ಸೋ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆರ್ ಮೇಕಿಂಗ್ ದ ಪ್ರಾಫಿಟ್. ಸೊ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಅದನ್ನು ಅನಲೈಸ್ ಮಾಡ್ತಾ ಹೋಗ್ತೀವಿ. ಟೋಟಲಿ ಆ ಒಂದು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಫ್ ದ ಬಿಸ್ನೆಸ್ ಏನಿರುತ್ತೆ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗೋದನ್ನು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಇದು ವೈ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಅಕೌಂಟಿಂಗ್ ಅಂತ ಅಂದರೆ ಇಟ್ ಹೆಲ್ಪ್ಸ್ ದ ಬಿಸ್ನೆಸ್ ಟು ಅಂಡರ್ಸ್ಟ್ಯಾಂಡ್ ದರ್ ಫಿನಾನ್ಷಿಯಲ್ ಪೊಸಿಷನ್ ಆ್ಯಂಡ್ ಮೇಕ್ ಬೆಟರ್ ಡಿಸಿಷನ್ ಅಂತ. ಸೊ ಇದರಿಂದ ಏನು ಯೂಸ್ ಆಗುತ್ತೆ, ಏನು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದರೆ ಆ ಒಂದು ಬಿಸ್ನೆಸ್ ಏನಿದೆ, ಬಿಸ್ನೆಸ್ ಆರ್ಗನೈಸೇಷನ್ ಏನಿದೆ ಅದರದ್ದು ಫಿನಾನ್ಷಿಯಲ್ ಪೊಸಿಷನ್ ಅವರ ಎಕನಾಮಿಕ್ ಪೊಸಿಷನ್ ಯಾವ ಥರ ಇದೆ ಅನ್ನೋದನ್ನ ಅನಲೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ದಟ್ಸ್ ವೈ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್, ರೆಕಾರ್ಡಿಂಗ್ ದ ಬಿಸ್ನೆಸ್ ಆಪರೇಷನ್ಸ್ ಆ್ಯಂಡ್ ಆಲ್, ಕ್ಲಾಸಿಫೈಯಿಂಗ್ ದಟ್, ಅನಲೈಸಿಂಗ್ ದಟ್, each and every aspects also very important in the part of accounting. So next one, objectives of accounting. So objectives of accounting, what about the objectives or aims of accounting or preparing the accounting anta? So first one, to maintain the systematic records of transaction. ಸೊ ಒಂದು ಬಿಸ್ನೆಸ್ ಆಪರೇಷನ್ಸ್ ಅಂತ ಇದ್ದಾಗ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ದೇ ಆರ್ ಫಾಲೋವಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಟ್ರಾನ್ಸಾಕ್ಷನ್ಸ್ ಅಲ್ವಾ. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಸಮ್ ಅದರ್ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಅದೆಲ್ಲದನ್ನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ನ ಮೇಂಟೈನ್ ಮಾಡೋದು ಏನಾಗಿರುತ್ತೆ ಒನ್ ಆಫ್ ದ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಡಿಟರ್ಮೈನ್ ದ ಪ್ರಾಫಿಟ್ ಆರ್ ಲಾಸ್. ಸೊ ಡಿಟರ್ಮೈನ್ ದ ಪ್ರಾಫಿಟ್ ಆರ್ ಲಾಸ್ ಮೀನ್ಸ್ ನಥಿಂಗ್ ಇನ್ ದಟ್ ಕರೆಂಟ್ ಆರ್ ದ ಪ್ರೆಸೆಂಟ್ ಏನು ಇಯರ್ ಇರುತ್ತೆ ಆ ಇಯರಲ್ಲಿ ಬಿಸ್ನೆಸ್ ಆರ್ಗನೈಸೇಷನ್ ಪ್ರಾಫಿಟ್ ಆಗಿದೆಯೋ ಇಲ್ಲ ಲಾಸ್ ಆಗಿದೆಯೋ. ಸೊ ಪ್ರಾಫಿಟ್ ಆಗಿದ್ರೆ ನೆಕ್ಸ್ಟ್ ದೇ ಹ್ಯಾವ್ ಟು ಥಿಂಕ್ ಅಬೌಟ್ ಟು ಮ್ಯಾಕ್ಸಿಮೈಸ್ ದ ಪ್ರಾಫಿಟ್, ಮ್ಯಾಕ್ಸಿಮೈಸೇಷನ್ ದ ಪ್ರಾಫಿಟ್ ಆ್ಯಂಡ್ ಆಲ್. ಇಫ್ ಅಕರ್ಡ್ ಲಾಸ್ ಅಂತ ಅಂದರೆ ಸೊ ಹೌ ಟು ರಿಕವರ್ ದ ಲಾಸ್ ಆ್ಯಂಡ್ ಹೌ ಟು ಗೋ ಟು ದ ಪಾರ್ಟ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆರ್ ಮೇಕಿಂಗ್ ಪ್ರಾಫಿಟ್ ಅಂತ. ಸೊ ಅದನ್ನು ಡಿಟರ್ಮೈನ್ ಮಾಡೋಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ? ಅಕೌಂಟಿಂಗ್ ಹೆಲ್ಪ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಟು ನೋ ದ ಫಿನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಫಿನಾನ್ಷಿಯಲ್ ಪೊಸಿಷನ್ ಯಾವ ಥರ ಇದೆ, ಸೊ ವಾಟ್ ಅಬೌಟ್ ದ ಎಕನಾಮಿಕಲ್ ಕಂಡೀಷನ್ ಆಫ್ ದ ಬಿಸ್ನೆಸ್ ಅನ್ನೋದನ್ನು ಸೊ ವಿ ಕ್ಯಾನ್ ನೋ ಬೈ ದ ಹೆಲ್ಪ್ ಆಫ್ ದ ಅಕೌಂಟಿಂಗ್ ಅಂತ. ಸೊ ನೆಕ್ಸ್ಟ್ ಒನ್, ಟು ಪ್ರೊವೈಡ್ ದ ಇನ್ಫಾರ್ಮೇಷನ್ helps in decision making anta, or helps in decision making. So what about that to provide information for decision making means nothing here. So what about the decisions we can take ಟು ಡೆವಲಪ್ ಅವರ್ ಬಿಸ್ನೆಸ್ ಅಸೋಸಿಯೇಷನ್ ಆರ್ ಬಿಸ್ನೆಸ್ ಆರ್ಗನೈಸೇಷನ್ ಅನ್ನೋ ಡಿಸಿಷನ್ನ ತೊಗೊಳಕ್ಕೆ ಏನಾಗ್ತಾ ಇರುತ್ತೆ? ದಿಸ್ ಅಕೌಂಟಿಂಗ್ ಹೆಲ್ಪ್ ಮಾಡುತ್ತೆ ಅಂತ. ಸೊ ಲೀಗಲ್ ಆ್ಯಂಡ್ ಟ್ಯಾಕ್ಸ್ ರಿಕ್ವೈರ್ಮೆಂಟ್. ಸೊ ಒನ್ ಆಫ್ ದ ಬಿಸ್ನೆಸ್ ವಿ ಆರ್ ಆಪರೇಟಿಂಗ್ ಅಂತ ಅಂದರೆ ವಿ ಶುಡ್ ಫಾಲೋ ಸಮ್ ಆಫ್ ದ ಲೀಗಲ್ ಆಸ್ಪೆಕ್ಟ್ಸ್. ಅದ್ರ ಜೊತೆಗೆ ಟ್ಯಾಕ್ಸ್ ರಿಕ್ವೈರ್ಮೆಂಟ್ಸ್ ಕೂಡ ಇರುತ್ತೆ. ಸೊ ಅದೆಲ್ಲದನ್ನು ಅನಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂತ ಅಂದರೆ ಅಕೌಂಟಿಂಗ್ ಅಂತ. ಸೊ ನೆಕ್ಸ್ಟ್ ಒನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್.
ಸೊ ಕ್ಯಾರೆಕ್ಟರಿಸ್ಟಿಕ್ಸ್, ವಾಟ್ ಅಬೌಟ್ ದ ಫೀಚರ್ ಆಫ್ ಅಕೌಂಟಿಂಗ್, ಫೀಚರ್ಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ ಅಲ್ವಾ. ಸೊ ವಾಟ್ ಅಬೌಟ್ ದಟ್ ಅಂತ ಅಂದರೆ ಫಸ್ಟ್ ಒನ್ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್. ಸೊ ಈಚ್ ಆ್ಯಂಡ್ ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಏನು ಮಾಡ್ತಾರೆ, ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡೋವಂಥದ್ದು. ಹೇಗೆ ಬೇಕು ಹಾಗೆ ರೆಕಾರ್ಡ್ ಮಾಡ್ತಾ ಇರೋದಿಲ್ಲ, ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ವಾಟ್ ವಿ ಆರ್ ಕಾಲಿಂಗ್ ಬುಕ್ ಕೀಪಿಂಗ್ ಅಂತ ಕರಿತೀವಿ ಅಲ್ವಾ. ಸೊ ಪ್ರಿಪೇರಿಂಗ್ ದಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ, ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ಸೊ ಅದೆಲ್ಲದನ್ನು ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಪ್ರಿಪೇರ್ ಮಾಡುವಂಥದ್ದು ಅಕೌಂಟಿಂಗಲ್ಲಿ ಬರುತ್ತೆ. ಸೊ ಡೀಲ್ಸ್ ಓನ್ಲಿ ವಿತ್ ದ ಮಾನಿಟರಿ ಟ್ರಾನ್ಸಾಕ್ಷನ್ಸ್. ಸೊ ಅಕೌಂಟಿಂಗಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಅಂತ ಅಂದರೆ ಏನು, ವಿಚ್ ಆರ್ ದ ಟ್ರಾನ್ಸಾಕ್ಷನ್ ಡನ್ ಬೈ ದ ಫಿನಾನ್ಸ್, ಡನ್ ಬೈ ದ ಹೆಲ್ಪ್ ಆಫ್ ಮನಿ ಅಲ್ವಾ. ಸೊ ಅದನ್ನು ಏನು ಮಾಡ್ತಾ ಹೋಗ್ತೀವಿ, ವಿ ಆರ್ ಮೆನ್ಷನಿಂಗ್ ಅಂಡರ್ ದ ಪಾರ್ಟ್ ಆಫ್ ಅಕೌಂಟಿಂಗ್ ಅಂತ. ಸೊ ನೆಕ್ಸ್ಟ್ ಒನ್ ಕ್ಲಾಸಿಫೈಸ್ ಆ್ಯಂಡ್ ಸಮರೈಸ್ ದ ಡೇಟಾ. ಸೊ ಆಲ್ರೆಡಿ ವಿ ಡಿಸ್ಕಸ್ ದಟ್ ಅಲ್ವಾ. ಸೊ ಏನೇನು ಒಂದು ಆಪರೇಷನ್ಸ್ ಇದೆ, ಟ್ರಾನ್ಸಾಕ್ಷನ್ಸ್ ಇದೆ, ಅದನ್ನು ಡಿಫ್ರೆಂಟ್ ಆಸ್ಪೆಕ್ಟ್ಸಲ್ಲಿ ಕ್ಲಾಸಿಫೈ ಮಾಡಿ and summarize ಮಾಡಿ they are going to know about the profit condition or the loss condition of the business ಅಂತ. So next one provides the financial information. This is also one of the repeated characteristic. ಸೊ ಒಂದು ಕಂಪನಿ ಆರ್ ಬಿಸ್ನೆಸ್ ಆರ್ಗನೈಸೇಷನ್ದು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆರ್ ಫಿನಾನ್ಷಿಯಲ್ ಕಂಡೀಷನ್ ಯಾವ ಥರ ಇದೆ, ಎಕನಾಮಿಕಲಿ ಗ್ರೋತ್ ಆಗ್ತಾ ಇದೆಯೋ ಆರ್ ಎಕನಾಮಿಕಲಿ ಡೆಕ್ಲೈನ್ ಆಗ್ತಾ ಇದೆಯೋ ಅನ್ನೋದನ್ನು ತಿಳಿಸ್ಕೊಡೋದು ಅಕೌಂಟಿಂಗಲ್ಲಿ ಬರುತ್ತೆ. ಸೊ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಸೊ ಬೇಸ್ಡ್ ಆನ್ ದ ಅಕೌಂಟಿಂಗ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಒಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಿದ್ದೀವಿ ಅಂತ ಅಂದರೆ ಸೊ ವಾಟ್ ಅಬೌಟ್ ದ ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದ ಬಿಸ್ನೆಸ್ ಆರ್ಗನೈಸೇಷನ್ ಅನ್ನೋ ಒಂದು ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್ ದೀಸ್ ಆಲ್ ಬೇಸ್ಡ್ ಆನ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್. ಸೊ ಇದೆಲ್ಲದನ್ನು ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಅಂತ ಡಿಸ್ಕಸ್ ಮಾಡಿದ್ವಿ ಅಕೌಂಟಿಂಗ್ ಅಂತ ಅಂದರೆ. ಸೊ ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಅಂತ ಅಂದರೆ ಹೌ ಟು ರೆಕಾರ್ಡ್ ಇಟ್ ಸಿಸ್ಟಮ್ಯಾಟಿಕಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಸೊ ಹೌ ಟು ರೆಕಾರ್ಡ್ ಇಟ್ ಸಿಸ್ಟಮ್ಯಾಟಿಕಲಿ ಅಂತ ಅಂದರೆ ನಥಿಂಗ್ ಹಿಯರ್, ಅಕೌಂಟಿಂಗಲ್ಲಿ ಅದರದ್ದೇ ಆದಂಥ ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್ ಇದೆ. ಸೊ ಬೇಸ್ಡ್ ಆನ್ ದಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ದ ಟ್ರಾನ್ಸಾಕ್ಷನ್ ಸಿಸ್ಟಮ್ಯಾಟಿಕಲಿ ಅಂತ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಫಾರ್ ಯು. ಈ ವಿಡಿಯೋದಲ್ಲಿ ಒನ್ ಆಫ್ ದ ಶಾರ್ಟ್ ವಿಡಿಯೋ ಆ್ಯಕ್ಚುಲಿ. ಸೊ ಟಿಲ್ ದ ಪಾರ್ಟ್ ಆಫ್ ದಟ್ ಅಕ್ಟೋಬರ್ ನಿಮಗೆ ಯೂಸ್ ಆಗುವಂಥ ಎಲ್ಲ ಥರದ ವಿಡಿಯೋಗಳನ್ನು ಮಾಡಿಕೊಡ್ತಾ ಹೋಗ್ತೀನಿ. ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇನು ಅಂತ ಅಂದರೆ ಮೀನಿಂಗ್ ಆಫ್ ಅಕೌಂಟಿಂಗ್, ಒಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್. ಸೊ ಆಲ್ಮೋಸ್ಟ್ ಕೆಸೆಟ್ ಕಾಮರ್ಸ್ ಅಂತ ಬಂದಾಗ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಕ್ಲಾಸಸ್ ಅವೈಲೇಬಲ್ ಇರುತ್ತೆ. ಸೊ ಮದರ್ ಟಂಗಲ್ಲಿ ನಾವೇನಾದರೂ ಅರ್ಥ ಮಾಡಿಕೊಂಡು ಕಲಿತಾ ಇದ್ದೀವಿ ಅಂತ ಅಂದರೆ ಬೇಗ ಅರ್ಥ ಆಗುತ್ತೆ ಮತ್ತು ಈಸಿ ಕೂಡ ಆಗುತ್ತೆ ಅಂತ ಅನ್ನೋ ಒಂದೇ ಒಂದು ಇಂಟೆನ್ಷನಿಂದ ಐ ಆಮ್ ಮೇಕಿಂಗ್ ವಿಡಿಯೋಸ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ಬೋತ್ ದ ಲ್ಯಾಂಗ್ವೇಜ್ ಆಲ್ಸೋ ಬೈ ದ ಕಾಂಬಿನೇಷನ್ ಆಫ್ ಬೋತ್ ದ ಲ್ಯಾಂಗ್ವೇಜಸ್. ಸೊ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಅಂತ ಕೇಳ್ತಾ ಥ್ಯಾಂಕ್ ಯು ಆಲ್.